भूषारत्नं भुवनवलयस्य किलाश्चर्यरत्नं लीलारत्नं जलधिदुहितुर्देवता मूढिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् ಹನುಮಂತ ಮಾಡ್ತಾ ಇದ್ದ ಯುದ್ಧದ ಕುರಿತಾಗಿ ಮಾತು ಬಂದಿತ್ತು. ಬೆಟ್ಟದಂತಿರುವಂತಹ ಒಬ್ಬ ರಾಕ್ಷಸ ಅಕಂಪನ ಅಂತ, ಅವನು ಪಡೆಯನ್ನ, ಕಪಿಗಳ ಗುಂಪನ್ನ ತೀವ್ರವಾಗಿ ಶೋಷಿಸುತ್ತಿರುವಾಗ, ಬಾಧಿಸುತ್ತಿರುವಾಗ ಹನುಮಂತ ಎದುರಾಗಿ ಪರ್ವತವೊಂದನ್ನು ಎತ್ತಿಕೊಂಡು ಆತನ ಮೇಲೆ ಎಸೆದ. ಆತ ತನ್ನ ಬಾಣಗಳಿಂದ ಅವುಗಳನ್ನು ಪುಟಿಗಟ್ಟಿದ. ಮತ್ತೆ ಕೂಡಲೇ ಹನುಮಂತ ಒಂದು ಬೇರು ಸಹಿತ ಮರವನ್ನ ಕಿತ್ತು ನಗುತ್ತಲೇ ಅಕಂಪನನನ್ನು ಜೋರಾಗಿ ಹೊಡೆದ. ಚಕ್ರೇಣೇವಾಹಿತಂ ಹರಿಹಿ, ಹೇಗೆ ಹರಿ ಚಕ್ರದಿಂದ ಒಬ್ಬ ಶತ್ರುವನ್ನು ಹೊಡೀತಾನೋ ಹಾಗೆ ಇವನು ಕೂಡ ಬಾಣದಿಂದ ತನ್ನ ಕೈಯಲ್ಲಿದ್ದ ಮರದ ದಿಮ್ಮಿಯಿಂದ ಆತನನ್ನ ಹೊಡೆದುಕೊಂಡ. ಪಾವಮಾನಿಹಿ ಪವಮಾನಸ್ಯ ಪತ್ಯಂ ಪುಮಾನ್ ಪಾವಮಾನಿಹಿ ಪುಲ್ಲಿಂಗ ಅಥಾವ್ಯಯ ಉತ್ಪಾಟ್ಯ ಲೆಪ್ರತ್ಯಂತಮವೇಂ ಪಾದಪಂ ದ್ವಿತೀಯ ಏಕ ಪ್ರಹಸನ್ ಇವ ಪ್ರಹಸನ್ನಿವ ಗಮುಡಾಗಮ ಸಂಧಿ ಪ್ರಹಸನ್ ಶತ್ರುಪ್ರತ್ಯಂತವಾದ ಶಬ್ದ ಇವ ಅವ್ಯಯ ಜಘಾನ ಹನಹಿಂಸಾಗತ್ಯೋಃ ಲಿಟ್ ಪ್ರಥಮ ಏಕ ಅಕಂಪನಂ ದ್ವಿತೀಯ ಏಕ ತೇನ ತೃತೀಯ ಏಕ ಚಕ್ರೇಣ ತೃತೀಯ ಏಕ ಇವ ಅವ್ಯಯ ಆಹಿತಂ ಅಹಿತಂ ತತ್ಪ್ರತ್ಯಂತವಾದ ಶಬ್ದ ದ್ವಿತೀಯ ಭಕ್ತಿ ಏಕವಚನ ಹರಿಹಿ ಪುಲ್ಲಿಂಗ ಪ್ರಥಮ ಏಕ. ಭೂಷಣ ಅವರು ರಾಮಾಜ್ಞೆಯ ತಥೋ ಲಂಕಾಂ रामाज्ञया ततो लङ्काम् ಅದಹನ್ ನಿಶಿವಾ ನರಾಹ अदहन्निशिवा नराः अदहन्निशिवा नराः ಉಚ್ಚಾವಚಾ ಪ್ರಗರ್ಜಂತ उच्चावचः प्रगर्जन्त उच्चावचा प्रगर्जन्त ಉಚ್ಚೈರುಲ್ಮುಖಪಾಣಯ उच्चैरुल्मुखपाणयः उच्चैरुल्मुखपाणयः ತತಃ ತತಃ ಅಂದ್ರೆ ಈ ಅಕಂಪನನನ್ನ ಹೊಡೆದ ಬಳಿಕ, ಕೊಂದ ಬಳಿಕ, ಉಚ್ಚಾವಚಾಹ, ಉಚ್ಚ ಅಂದ್ರೆ ಸ್ವಲ್ಪ ಉತ್ತಮರಾದವರು, ಅವಚಾಹ ಅಂದ್ರೆ ಸಾಮಾನ್ಯರು. ಉತ್ತಮ ಮತ್ತು ಸಾಮಾನ್ಯ ಎಲ್ಲಾ ಕಪಿಗಳು ಕೂಡ ಬಲದಿಂದ ರಾಮನ ಸೇವೆಗಾಗಿ ಬಂದವರು, ಸಾಧಾರಣರಾದವರು ಕೂಡ ಅತ್ಯಂತ ಬಲಿಷ್ಠರಾದವರು ಕೂಡ, ಎರಡೂ ಉಚ್ಚಾವಚಾಹ ವಾನರಾಹ, ಅತ್ಯಂತ ಉತ್ತಮರಾದ ಮತ್ತು ಹ್ಮ್ ಮಾಮೂಲು ಸಾಮಾನ್ಯ ಕಪಿಗಳು ಕೂಡ ನಿಶಿ ರಾತ್ರಿಯ ಹೊತ್ತು ಉಲ್ಮುಖಾನಿ, ಉಲ್ಮುಖ ಅಂದ್ರೆ ದೊಂದಿ, ಈ ನಮ್ಮಲ್ಲಿ ಪಂಜು ಅಂತ ಹೇಳ್ತೇವೆ. ಉಚ್ಚೈಹಿ ಉಲ್ಮುಖ ಪಾಣಯ, ಉಲ್ಮುಖ ಪಾಣಯ ಅಂತಂದ್ರೆ ಕೈಯಲ್ಲಿ ದೊಂದಿಯನ್ನ ಹಿಡಿದುಕೊಂಡು, ಉಲ್ಮುಖಾಣಿ ಪಾಣವು ಅಥವಾ ಬಹುವಚನದಿಂದಾಗಿ ಪಾಣಿಷು ಯೇಷಾಂತೆ ಉಲ್ಮುಖ ಪಾಣಯ ಉಚ್ಚಾವಚಾಹ ವಾನರಃ ನಿಶಿ ಉಲ್ಮುಖ ಪಾಣಯ ಉಚ್ಚೈಹಿ ಜೋರಾಗಿ ಪ್ರಗರ್ಜಂತಹ ಬೊಬ್ಬೆ ಹೊಡೆಯುತ್ತಾ ರಾಮಾಜ್ಞೆಯ ರಾಮನ ಆದೇಶದಂತೆ, ರಾಮನ ಅಂದ್ರೆ ತಾವೇ ಕಪಿಚೇಷ್ಟೆಯಿಂದ
ಹನುಮಂತ ಮಾತ್ರ ಮಾಡಿದ್ರೇನು, ನಾವು ಮಾಡಬಾರ್ದಾ ಅಂತ ಮಾಡಿದ್ದಲ್ಲ. ರಾಮನ ಆದೇಶದಂತೆನೆ ಲಂಕೆಯನ್ನು ಅದಹನ್ ಸುಟ್ಟರು. ತತಃ ಆ ಬಳಿಕ ಉಚ್ಚಾವಚಾಹ ವಾನರಾಹ ನಿಶಿ ಉಲ್ಮುಖಪಾಣಯಃ ಉಚ್ಚೈಃ ಪ್ರಗರ್ಜಂತಃ ರಾಮಾಜ್ಞೆಯ ಲಂಕಾಂ ಅದಹನ್. ಆ, ರಾಮಾಜ್ಞೆಯ ರಾಮನ ಆದೇಶದಂತೆ ಆ ಎಲ್ಲ ಕಪಿವೀರರು ಕೈಯಲ್ಲಿ ದೊಂದಿಯನ್ನು ಹಿಡಿದುಕೊಂಡು ಜೋರಾಗಿ ಘರ್ಜಿಸುತ್ತಾ ರಾತ್ರಿಯ ಹೊತ್ತು ಲಂಕೆಡೆಗೆ ಸಾಗುತ್ತಾ, ದೊಡ್ಡವರು ಚಿಕ್ಕವರು ಅಂತ ಯಾವುದೇ ಮಧ್ಯದಲ್ಲಿ ವ್ಯತ್ಯಾಸವನ್ನ ಇಟ್ಟುಕೊಳ್ಳದೆ ಎಲ್ಲರೂ ಕೂಡ ರಾಮನ ಸೇವೆಯ ಈ ಕಾರ್ಯದಲ್ಲಿ ಪಾಲುದಾರರು ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನ ಊರಿಗೆ ಬೆಂಕಿ ಕೊಟ್ಟರು. ರಾಮಸ್ಯ ಆಜ್ಞಾ ರಾಮಾಜ್ಞಾ ತಯಾ ತೃತೀಯ ವಿಭಕ್ತಿ ಏಕವಚನ. ತತಃ ಅವ್ಯಯ, ಲಂಕಾಂ ದ್ವಿತೀಯ ಏಕ, ಅದಹತ್ ದಹ ಭಸ್ಮೀಕರಣೆ ಲಂಗ್ ಪ್ರಥಮ ಏಕ, ಅದಹತ್ ಅದಹತಾಂ ಅದಹನ್. ನಿಶಿ ಸಪ್ತಮಿ ವಿಭಕ್ತಿ ಏಕವಚನ, ನಿಶಿ ರಾತ್ರಿಯಲ್ಲಿ. ನಿಟ್ ನಿಶೋ ನಿಶಃ, ನಿಶಿ ನಿಶೋಃ ನಿಟ್ಸು ನಿಟ್ಸು. ವಾನರಾಹ ಪುಲ್ಲಿಂಗ ಪ್ರಥಮ ಬಹು. ಉಚ್ಚಾವಚಾಹ ಚಿಕ್ಕವರು ದೊಡ್ಡವರು. ಉಚ್ಚಾಶ್ಚ ಅವಚಾಶ್ಚ ಉಚ್ಚಾವಚಾಹ ಬಹುವಚನ ಪುಲ್ಲಿಂಗ. ಪ್ರಗರ್ಜಂತ ಪ್ರ ಉಪಸರ್ಗ, ಗರ್ಜನ್ ಗರ್ಜಂತೌ ಗರ್ಜಂತಃ ಪುಲ್ಲಿಂಗ ಪ್ರಥಮ ಬಹು. ಉಚ್ಚೈಃ ಅವ್ಯಯ. ಉಲ್ಮುಖಪಾಣಯಃ ಉಲ್ಮುಖಾನಿ ಪಾಣಿಷು ಏಷಾಂತೆ ಉಲ್ಮುಖಪಾಣಯಃ. ನೆಕ್ಸ್ಟ್ ಮುಂದಿನ ಶ್ಲೋಕ 47. ಈ ಉಚ್ಚಾವಚಾಹ ಅನ್ನೋದನ್ನ ಆ ಉಚ್ಚ ಮತ್ತು ಅವಚ ಅನ್ನುವ ಶಬ್ದದ ಬಳಕೆ, ಶಬ್ದ ವಸ್ತುತಃ ಉಚ್ಚ ಅಂತ ಅವಚ ಅಂತ ಆಗ್ಲಿ, ಎರಡು ಉಚ್ಚೈಹಿ ಅಂತ ಅನ್ನೋದನ್ನ ಅದಕ್ಕೋಸ್ಕರನೇ ಅವ್ಯಯ ಅಂತ ಹೇಳುದು. ಆದ್ರಿಂದ ಅದರ ಮೂಲ ಶಬ್ದ ಹೇಗೆ ಅನ್ನೋದನ್ನ ಆ ನಿರೂಪಣೆ ಮಾಡುವಾಗ ಉದಂಚ ಉದಂಚಂಚ ಅವಾಂಚಂಚ ಉಚ್ಚಾವಚಾಹ ಅಂತ ರೂಪ ಆಗುತ್ತೆ. ಉದಂಚಂಚ ಅವಾಚಂಚ, ಉದಂಗ್ ಉದಂಚೌ ಉದಂಚಃ, ಅವಾಂಗ್ ಅವಾಂಚೌ ಅವಾಂಚಃ. ಈ ಎರಡು ಶಬ್ದದಿಂದ ಆಮೇಲೆ ಮಯೂರ ವ್ಯಂಸಕಾದಿಭ್ಯ ವ್ಯಂಸಕಾದಯ ಅನ್ನುವ ಸೂತ್ರದ ಪ್ರಕಾರ ಸಮುದಾಯದ ಆ ಗುಂಪಿನ ಅರ್ಥದಲ್ಲಿ ಆ ಶಬ್ದಗಣದಲ್ಲಿ ಬರುವಂತಹ ಸಾಲಿನಲ್ಲಿ ಉಚ್ಚಾವಚಾಹ ಅಂತ ರೂಪ ಆಗುತ್ತೆ. ಮುಂದಿನ ಶ್ಲೋಕ ದೀಪ್ ಅವ್ರು ಹೇಳಿ. ಜಾಜ್ವಲ್ಯಮಾನ ಜ್ವಲನೈಃ जाज्वल्यमाने जलने जाज्वल्यमाने जलने अलातैरस्त्रमन्त्रितैः हलातैरस्त्रमन्त्रितैः विकीर्यमाणैः कपिभिः विकीर्यमाने कपि विकीर्यमाने कपिभिः लङ्का सर्वाप्यदह्यत. लङ्का सर्वाप्यदह्यता लङ्का सर्वाप्यदह्यता जाज्वल्यमानज्वलनैः अलातैः अस्त्रमन्त्रितैः विकीर्यमाणैः कपिभिः ಸರ್ವಾ ಲಂಕಾ ಅಪಿ ಅದಹ್ಯತ. ಕಪಿಗಳಿಂದ ಲಂಕೆ ಸುಟ್ಟಿತು. ಎಂಥ ಕಪಿಗಳು, ಏನೇನು ಅವರ ಹತ್ರ ಸುಡಬೇಕಾದ ಸಂಗತಿಗಳಿದ್ವು ಅನ್ನೋದನ್ನ ಹೇಳ್ತಾ, ಜಾಜ್ವಲ್ಯಮಾನ ಅಂದ್ರೆ ಮತ್ತೆ ಮತ್ತೆ ಧಗಧಗನೆ ಉರಿಯುತ್ತಿರುವಂತಹ ಬೆಂಕಿ. ಜ್ವಲನ ಅಂದ್ರೆ ಬೆಂಕಿ, ಜಾಜ್ವಲ್ಯಮಾನ ಜ್ವಲನ ಅಂದ್ರೆ ಧಗಧಗನೆ ಉರಿಯುವ ಬೆಂಕಿಯಿಂದ ಬೆಂಕಿಯನ್ನ ಕೈಯಲ್ಲಿ ಹಿಡಿದುಕೊಂಡವರಾಗಿ
ಆ ಅಸ್ತ್ರ, ಆ ಆಗ್ನೇಯ ಅಸ್ತ್ರದಿಂದ ಮಂತ್ರಿತವಾದಂತಹ ದೊಂದಿಯನ್ನ ಹಿಡ್ಕೊಂಡಿದ್ದಾನೆ. ಅಂದ್ರೆ ಅಸ್ತ್ರ ಮಂತ್ರಗಳಿಂದನೂ ಕೂಡ ರಂ ಅನ್ನುವಂತಹ ಅಗ್ನಿ ಬೀಜ ಅದು ಅಗ್ನಿಗೆ ಸಂಬಂಧಪಟ್ಟದ್ದು. ಅಂತಹ ಅಗ್ನಿ ಬೀಜದಿಂದ ಕೂಡಿದಂತಹ ದೊಂದಿಯನ್ನು ಹಿಡಿದುಕೊಂಡು ಅದರಿಂದ ಬೀಸುತ್ತಾ, ದೊಂದಿಯನ್ನ ಚೆನ್ನಾಗಿ ಜೋರಾಗಿ ಬೀಸುತ್ತಾ ಎಲ್ಲ ಕಪಿಗಳು ಕೂಡ ಲಂಕೆಯತ್ತ ಧಾವಿಸಿದ್ರು. ಅಸ್ತ್ರಮಂತ್ರಿತೈಃ ಜಾಜ್ವಲ್ಯಮಾನ ಜ್ವಲನೈಃ ವಿಕೀರ್ಯಮಾಣೈಃ ಕಪಿಭಿಃ ಸರ್ವಾ ಲಂಕಾ ಸರ್ವಾ ಅಪಿ ಲಂಕಾ ಅದಹ್ಯತ. ಕಪಿಗಳಿಂದ ಲಂಕೆಯು ಸುಡಲ್ಪಟ್ಟಿತು. ಹೇಗೆ ಸುಡಲ್ಪಟ್ಟಿತು? ವಿಕೀರ್ಯಮಾಣೈ, ಜೋರಾಗಿ ಅಂದ್ರೆ ಎಸೆಯಲ್ಪಡುವ ಅಥವಾ ಬೀಸಿ ಬೀಸಿ ಎಲ್ಲ ಕಡೆಗೆ ಹಚ್ಚುವಂತಹ ಸ್ಥಿತಿಯಲ್ಲಿರುವಂತಹ ಕಪಿಗಳಿಂದ. ವಿಕೀರ್ಯಮಾಣೈ ಜ್ವಲನ ಜಾಜ್ವಲ್ಯಮಾನ ಜ್ವಲನೈ ಅಲಾತೈ ಅದಹ್ಯತ. ಅಲಾತ ಅಂದ್ರೆ ಈ ಬೀಸಿದ್ರೆ ಅದು ಆರಬಾರದು, ಅಷ್ಟು ಚೆನ್ನಾಗಿ ಅದರಲ್ಲಿ ಆ ಬೆಂಕಿ ತುದಿಯಲ್ಲಿ ಹಿಡ್ಕೊಂಡಿರ್ಬೇಕು. ಅಂದ್ರೆ ಈಗ ಬತ್ತಿಯನ್ನು ನಾವು ಜೋರಾಗಿ ಬೀಸಿದ್ರೆ ಬತ್ತಿ ಮಾತ್ರ ಇರುತ್ತೆ, ಆ ಬೆಂಕಿ ಆರೋಗುತ್ತೆ. ಇದು ಹಾಗಲ್ಲ. ಅದಕ್ಕೆ ಹೇಗೆ ಬೆಂಕಿ ಕೊಟ್ಟಿರ್ತಾರೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಅದನ್ನು ಒಳ್ಳೆಯ ಆ ಉರಿಯುವಂತಹ ಜಿಡ್ಡಿನ ಎಣ್ಣೆಯಿಂದ ಆ ಬಟ್ಟೆಯನ್ನ ತೊಯಿಸಿ ಅದನ್ನು ಕಟ್ಟಿರ್ತಾರೆ. ಅದನ್ನು ಬೀಸಿದ್ರೆ ಬೆಂಕಿ ಆರಲ್ಲ, ಸುತ್ತ ಚಕ್ರದ ಹಾಗೆ ಕಾಣ್ಬೇಕದು. ಈ ಕೃಷ್ಣಾಷ್ಟಮಿಗೆ ಉತ್ಸವದ ಸಂದರ್ಭದಲ್ಲೆಲ್ಲ ಸಂಜೆ ಹೊತ್ತು ಅಂತನ್ನೆಲ್ಲ ಆ ಕೃಷ್ಣ ನಾವು ಪರ್ಯಾಯದ ರಥಬೀದಿಯ ವೇದಿಕೆಗಳಲ್ಲಿ ನೋಡ್ತೇವೆ. ತುಂಬಾ ಚೆನ್ನಾಗಿರುತ್ತದೆಲ್ಲ. ಒಂದ್ಸರ್ತಿ ಆದ್ರೂ ಒಂದು ಪರ್ಯಾಯದ ಉತ್ಸವ, ಒಂದು ಕೃಷ್ಣಾಷ್ಟಮಿಯ ಉತ್ಸವ ರಥಬೀದಿಯಲ್ಲಿ ನೋಡ್ಬೇಕು. ಅದು ಜೀವನದಲ್ಲಿ ಅತ್ಯಂತ ಮನಸ್ಸಿಗೆ ಹಿತ ತರುವ ಮತ್ತು ಅನೇಕ ವೈವಿಧ್ಯಗಳನ್ನು ಪರಿಚಯಿಸುವ ಒಂದು ಜಾನಪದ ಲೋಕ ಅಂತ ಹೇಳ್ಬೋದು, ಅಥವಾ ಭಗವಂತನ ಲೀಲೆಯನ್ನ ಪ್ರದರ್ಶಿಸುವಂತಹ ವೇದಿಕೆ ಅಂತ ಹೇಳ್ಬೋದು. ಎಲ್ಲಾ ತರದ ಕಲೆಗಳು ಅಲ್ಲಿ ಒಟ್ಟಿಗೆ ಸಿಗ್ತವೆ. ಒಂದು ಇನ್ನು ಬಹಳ ಮುಖ್ಯವಾಗಿ ಇಂತಹದ್ದೆಲ್ಲ ದೃಷ್ಟಿ ತೆಗೆಯುವಂತಹ ಕೃಷ್ಣ ಹುಟ್ಟಿ ಬಂದಿದ್ದಾನೆ, ಉತ್ಸವದ ಮೂರ್ತಿಯಾಗಿ ಕೂತಿರ್ತಾನೆ. ಅವತ್ತ ಅವನನ್ನ ರಥಬೀದಿಯಲ್ಲೆಲ್ಲ ಓಡಾಡಿಸಿ ಕೊನೆಗೆ ತಗೊಂಡೋಗಿ ಅವನ ಆ ಪ್ರತಿಮೆಯನ್ನು ಅಂದ್ರೆ ಉತ್ಸರ್ಜನೆ ಮಾಡಿ ಅದರಲ್ಲಿ ಪ್ರತಿಮೆ ಆ ಉತ್ಸವ ಪ್ರತಿಮೆಯಲ್ಲಿ ಸೇರಿಸಿ ಈ ಮಣ್ಣಿನದ್ದನ್ನ ನೀರಿನಲ್ಲಿ ಹಾಕ್ಲಿಕ್ಕಿದೆ. ಅಂಥ ಒಂದು ಸಂದರ್ಭದಲ್ಲಿ ಈ ಅಲಾತ ಬಳಕೆಯಲ್ಲಿ ಆಗತ್ತೆ. ಅಲಾತ ಅಂತಂದ್ರೆ ಬೀಸಿದಾಗ ಅದು ಸರಪಳಿಯ ತುದಿಗೆ ಗುಂಡು ಕಟ್ಟಿ, ಆ ಗುಂಡಿಗೆ ಬಟ್ಟೆ ಕಟ್ಟಿ, ಬಟ್ಟೆಯನ್ನ ಅತ್ಯಂತ ವಿಚಿತ್ರವಾದ ಎಣ್ಣೆಯಲ್ಲಿ ಅದಕ್ಕೆ ಬೇರೆ ಬೇರೆ ತರದ ದ್ರವ್ಯಗಳನ್ನೆಲ್ಲ ಹಾಕಿರ್ತಾರೆ, ಅದು ಆರದ ಹಾಗೆ ಅಂಟಿಕೊಳ್ಳಿಕ್ಕೋಸ್ಕರ. ಅಂತಹ ಆ ಚಕ್ರದಿಂದ ಸುತ್ತಲಿನ ಎಲ್ಲ ಜನರನ್ನ ಬೀಸಿ ಬೀಸಿ ಖುಷಿಪಡಿಸ್ತಾ ಇರ್ತಾರೆ. ಇಲ್ಲಿ ಮನೆ ಮನೆಗಳಿಗೆ ಎಷ್ಟು ಎಷ್ಟು ಅದನ್ನ ಹೀಗೆ ಎಸೆಯುವುದು, ಅದು ಹತ್ಕೊಳ್ಳುತ್ತೆ, ಆಮೇಲೆ ವಾಪಸ್ ತಗೊಳ್ಳುದು. ಕಡ್ಡಿ ತರ ಅಥವಾ ಅದರ ಸರಪಳಿ ತರ ಅದರ ತುದಿಯಲ್ಲಿ ಬೆಂಕಿ ಇರುತ್ತೆ, ಎಷ್ಟ ಮೇಲೆ ಮತ್ತೆ ವಾಪಸ್ ಹಿಂದಕ್ಕೆ ತಗೊಳ್ಳುದು. ಆ ತರ ಕಪಿಗಳ ಗುಂಪು ಜೋರಾಗಿ ಉರಿಯುತ್ತಿರುವಂತಹ ಬೆಂಕಿಯಿಂದ ಕೂಡಿದ ಅಲಾತಗಳಿಂದ, ಅದು ಕೂಡ ಅಸ್ತ್ರ ಮಂತ್ರದಿಂದ ಪ್ರಯೋಗಿಸಿ ಸೇರಿ ಅಗ್ನ್ಯಸ್ತ್ರಗಳಿಂದ, ಅಗ್ನಿಯ ಸಂಬಂಧಿ ಮಂತ್ರಗಳು ಏನಿತ್ತೋ ಅದರಿಂದ ಕೂಡಿಕೊಂಡು ಆ ಎಸೆದ ವಸ್ತುಗಳಿಂದ ಅಥವಾ ಗುಂಡುಗಳಿಂದ ಇಡೀ ಪುರ, ಇಡೀ ಲಂಕೆ ದಹಿಸಿ ಉರಿಯಲಾರಂಭಿಸಿತು. ಅದು ದೊಂದಿ ಅಂತಾನೂ ಕರೀತಾರೆ. ಒಟ್ಟಂತೂ ಆರದಂತೆ ಇಟ್ಕೊಳ್ಳುವಂತಹ ಒಂದು ಬೆಂಕಿಯ ಚೆಂಡಿನ ಆಕೃತಿ. ಜಾಜ್ವಲ್ಯಮಾನ ಜ್ವಲನೈಃ ಅಲಾತೈಃ ಅಸ್ತ್ರಮಂತ್ರಿತೈಃ ವಿಕೀರ್ಯಮಾಣೈಃ ಕಪಿಭಿಃ. ತೃತೀಯ ವಿಭಕ್ತಿ ಬಹುವಚನ. ಲಂಕಾ ಸರ್ವಾ ಸ್ತ್ರೀಲಿಂಗ ಪ್ರಥಮ ಏಕ ಅಪಿ ಅವ್ಯಯ ಅದಹ್ಯತ. ಕರ್ಮಣಿ ಪ್ರಯೋಗ ದಹ ಭಸ್ಮೀಕರಣೆ ಲಂಗ್
ದಹ್ಯತೆ ಅದಹ್ಯತ ಅಂತಾಗಿದೆ. ಆಗ ಅದಹತ್ ಅಂತಿತ್ತು, ಈಗ ಅದಹ್ಯತ ಅಂತಾಗಿದೆ. ಹ್ಮ್ ಜಾಜ್ವಲ್ಯಮಾನಃ ಜ್ವಲನಃ. ಜಾಜ್ವಲ್ಯಮಾನ ಜ್ವಲನಃ ತೈ. ಜಾಜ್ವಲ್ಯಮಾನಃ ಇತ್ಯುಕ್ತೆ ಪುನಃ ಪುನಃ ದಗದಗನೆ ಮತ್ತೆ ಮತ್ತೆ ಆ ಕೆನ್ನಾಲಿಗಳನ್ನು ಚಾಚುವಂತಹ ಸ್ಥಿತಿಯಲ್ಲಿರುವಂತಹ ಬೆಂಕಿಗೆ ಜಾಜ್ವಲ್ಯಮಾನ ಅಂತ ಹೇಳುದು. ಆ ಜಾಜ್ವಲ್ಯಮಾನಃ ಜ್ವಲನಃ ಯೇಷು ತಾನಿ ಜಾಜ್ವಲ್ಯಮಾನ ಜಾಜ್ವಲ್ಯಮಾನ ಜ್ವಲನಾನಿ ತೈಃ ಜಾಜ್ವಲ್ಯಮಾನ ಜ್ವಲನೈಃ ಅಸ್ತ್ರಮಂತ್ರಿತೈಃ ಅಸ್ತ್ರೈಃ ಮಂತ್ರಿತಾಃ ಅಸ್ತ್ರಮಂತ್ರಿತಾಃ ತೈಃ ವಿಕೀರ್ಯಮಾಣೈಃ. ಇದು ಕೂಡ ಶಾನಚ್ ಪ್ರತ್ಯಯಂತವಾದ ಶಬ್ದ. ವಿಕೀರ್ಯಮಾಣಃ ತೈಃ ವಿಕೀರ್ಯಮಾಣೈಃ. ಕಪಿಭಿರ್ಲಂಕಾ ರೇಫಾದೇಶ ವಿಸರ್ಗ ಸಂಧಿ. ಸರ್ವಾ ಅಪಿ ಸರ್ವಾ ಅಪಿ ಸುವರ್ಣ ದೀರ್ಘ. ಅಪಿ ಅದಹ್ಯತ ಅಪ್ಯದಹ್ಯತ ಎಣ್. ನವನಿಧಿ ಅವರು ಹೇಳಿ. ಬಾಲಾನಾಂ ಅಬಲಾನಾಂಚ बालानां बलानां च बालानां बलानां च ಪ್ರಬಲಾನಾಂಚ ರಕ್ಷಸಾಂ प्रबलानां च रक्षसां प्रबलानां च रक्षसां ಸೀತಾಹೇಳನ ದೋಷೇಣ सीताहेळनदोषेण सीताहेळनदोषेण ವಿನಾಶೋ ಭೂದ ಚಿಂತಿತ. विनाशो भूतचिन्तित विनाशो भूतचिन्तितः ಹ್ಮ್ ಅಬಲಾನಾಂ ಬಾಲಾನಾಂ ಪ್ರಬಲಾನಾಂ ಚ ರಕ್ಷಸಾಂ ಸೀತಾಹೇಳನ ದೋಷೇಣ ಅಚಿಂತಿತಃ ವಿನಾಶಃ ಅಭೂತ್. ಕೆಲವರೆಲ್ಲ ಸಣ್ಣವರಿದ್ರು, ಇನ್ನು ಆ ರಾಕ್ಷಸಿಯರಿದ್ರು, ಬಲಿಷ್ಠರಾದ ರಾಕ್ಷಸರು ಇದ್ರು. ಅವರೆಲ್ಲ ಅಚಿಂತಿತ, ಯಾವತ್ತು ಯೋಚನೆ ಮಾಡದ ಈ ವಿನಾಶ ಸೀತಾಹೇಳನ ದೋಷೇಣ ಅಭೂತ್. ಸೀತೆಯನ್ನ ಅವಮಾನ ಮಾಡಿದ, ಸೀತೆಯನ್ನ ಹಿಂಸೆ ಮಾಡಿದ, ಸೀತೆಯನ್ನ ಸಂದೇಹಿಸಿದ, ಸೀತೆಯ ಬಗೆಗೆ ಕೆಟ್ಟ ಮಾತುಗಳನ್ನಾಡಿದ್ದರ ಫಲವಾಗಿ ಈ ಬೆಂಕಿಯ ಅವಘಡ ಅವರಿಗೆ ಅಭೂತ್ ಉಂಟಾಯಿತು. ಅವ್ರು ಚಿಕ್ಕವ್ರು ಇರ್ಬೋದು, ಆದ್ರೂ ಮಾತು ಮಾತ್ರ ಬಾಯಿಗೆ ಎಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ ಅವರೇ ಹೇಳಿದ್ದು ಸರಿ, ಬೇರೆಯವರೆಲ್ಲರೂ ಯಾರು ಹೇಳಿದ್ರು ಕೂಡ ಒಪ್ಲೇಬಾರದು ಅನ್ನೋ ರೀತಿ ಮಾತಾಡೋರು ಇರ್ತಾರೆ. ಆದ್ರೆ ಬಾಲರಾಗ್ಲಿ ದೊಡ್ಡವರಾಗ್ಲಿ ಅಪರಾಧಿಗಳು ಅಂತಂದಾಗ ಬಾಲಾಪರಾಧಿಗಳು ಅಂತ ಬಿಡುವ ಹಾಗಿಲ್ಲ. ನಮ್ಮಲ್ಲಿ ಯಾವುದು ಅವರ ಯೋಚನೆಯ ಮಟ್ಟಕ್ಕೆ ಮೀರಿದ್ದು ಅಂಥ ತಪ್ಪುಗಳನ್ನ ಮಾಡದೆ ಒತ್ತಾಯದಿಂದ ಬೇರೆಯವರ ಕೈಯಿಂದ ಮಾಡಿದಾಗ ಎಲ್ಲೋ ಕೆಲವೊಮ್ಮೆ ಶಿಕ್ಷೆ ಇರುವುದಿಲ್ಲ ಅಂತ ಬಿಟ್ರೆ, ಇಂಥ ವಿಷಯದಲ್ಲಿ ತಿಳಿದು ಕೂಡ ತಪ್ಪು ಮಾತನಾಡಿದಂತಹ ರಾಕ್ಷಸಿಯರು ಕೂಡ ಬಾಲಕರು, ಬಾಲಾನಾಂ ಅಬಲಾನಾಂ ಪ್ರಬಲಾನಾಂ ರಾಕ್ಷಸಾಂ, ಪ್ರಬಲರಾದ ರಾಕ್ಷಸರು, ಅಬಲರಾದ ರಾಕ್ಷಸರು ಮತ್ತು ಬಾಲಕರಾದ ರಾಕ್ಷಸರು, ದುರ್ಬಲರಾದವರು, ಪ್ರಬಲರಾದವರು ಮತ್ತೆ ಇನ್ನು ಸಣ್ಣವರು, ಇಂಥ ಎಲ್ಲಾ ವ್ಯಕ್ತಿಗಳು ಕೂಡ ಯಾವಾಗ ಶಿಕ್ಷಿತರಾದ್ರು ಅಂದೆ ಸೀತೆಯನ್ನ ಅವಮಾನ ಮಾಡಿದ ಸಂದರ್ಭ ಅವರಿಗಿದ್ರೆ ಮಾತ್ರ ಬೆಂಕಿ ಸುಡುತ್ತಿತ್ತು ಅವರನ್ನ. ಸೀತೆಯ ವಿಷಯದಲ್ಲಿ ಅವರು ಯಾರು ಕೂಡ ಮಾತಾಡಿದವರಲ್ಲ ಅಂತಾದ್ರೆ ಅವ್ರಿಗೆ ಯಾವ ತೊಂದರೆನೂ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅಸ್ತ್ರದಿಂದ ಪ್ರಯೋಗಿಸಲ್ಪಟ್ಟಂತಹ ಬೆಂಕಿ, ಅಸ್ತ್ರಕ್ಕೆ ಗೊತ್ತು ಶಿಕ್ಷೆ ಯಾರಿಗೆ ಕೊಡ್ಬೇಕು ಅಂತ. ಹಾಗಾಗಿ ಆದ್ರೆ ಇಲ್ಲಿ ಅಂತಹ ರಾಕ್ಷಸಿಯರು ಕೂಡ ಆ ಕಪಿಗಳ ಬಾಲದ ರಿಂಗಣಕ್ಕೆ ಸುತ್ತುವಂತಾಯಿತು, ಸುಟ್ಟಂತಾಯಿತು. ಎಲ್ಲವೂ ಕೂಡ ಷಷ್ಠಿ ವಿಭಕ್ತಿ ಬಹುವಚನ. ಬಾಲಾನಾಂ ಅಬಲಾನಾಂ ಪ್ರಬಲಾನಾಂ ರಾಕ್ಷಸಾಂ.
सीताहेळन दोषेण सीतायाः हेळनं सीताहेळनं सीताहेळनमेव दोषः सीताहेळनदोषः तेन सीताहेळनदोषेण विनाशः पुल्लिङ्ग प्रथमा एक अभूत् लुङ् प्रथमा एक अचिन्तितः न चिन्तितः अचिन्तितः अस्मृतः ಅಂತ ಅರ್ಥ. ಅವರಿಗೆ ನೆನಪೇ ಇಲ್ಲ ತಾವೇನ್ ತಪ್ಪು ಮಾಡಿದೀವಿ ಅಂತ ಸ್ಥಿತಿಯಲ್ಲಿ ಕೂಡ ಆ ಶಿಕ್ಷೆ ತಾವು ತಪ್ಪು ಮಾಡಿ ಮರ್ತಿರ್ಬೋದು, ಆದ್ರೆ ತಪ್ಪಿನ ಶಿಕ್ಷೆ ಮಾತ್ರ ಅವನ ಅಡ್ರೆಸ್ ಅನ್ನ ಮರೆತು ಹೋಗಿ ಎಲ್ಲಿಗೂ ಶಿಕ್ಷೆ ಕೊಡುದಿಲ್ಲ, ಅದು ಅವನನ್ನೇ ಶಿಕ್ಷಿಸತ್ತೆ ಅನ್ನುವ ಹಾಗೆ ಈ ಘಟನೆ ನಡೆಯಿತು. ಅದು ಹೇಳನ, ಹೇಳ್ರ ಅನಾದರೆ ಅಂತ ಧಾತು, ಅದರಿಂದ ಹುಟ್ಟಿದ ಶಬ್ದ ಹೇಳನ. ಮುಂದಿನ ಶ್ಲೋಕ ಚೈತನ್ಯ ಅವರು ಹೇಳಿ. ಹಾ ಪುತ್ರ ಮಾತಸ್ತಾತೇತಿ ಹಾ ಪುತ್ರ ಮಾತಸ್ತಾತೇತಿ ಕೇಳಿಸ್ತಿದ್ಯಾ? ಹೇಳಿದ್ನ ಸರ್. ಸರಿ ಸರಿ, ನಂಗೆ ಕೇಳಿಸ್ತಿಲ್ಲ. ಕಾಂತೆ ಕಾಂತೆ ತಿಚಾ ಸಕೃತ್. ಅಲ್ಲ ಸರ್, ಅವ್ರು ಹೇಳಿಕತ್ತಿಲ್ಲ ಸರ್, ಅವ್ರೇನ್ ಹೇಳಿಕತ್ತಿಲ್ರಿ. ಹೌದಾ? ಚೈತನ್ಯ ಅವ್ರು ನಿಮ್ಗೆ ಹೇಳಂತ ಹೇಳಿಕತ್ತಾರ ಆಚಾರ. ಸರಿ, ವಾರುಣಿಯವರು ಹೇಳಿ. ಹಾ ಪುತ್ರ ಮಾತಸ್ತಾತೇತಿ ಆ ಪುತ್ರ ಮಾತಸ್ ಸರ್ ಇದು 5:49. ಅಲ್ಲೇ ಇತ್ತಲ್ಲ, ಅದು ಯಾಕೆ ಮುಂದೋಯ್ತು? ಅಲ್ಲಲ್ಲ, 49 ಆಗ್ಬೇಕು. 6ಕ್ಕೆ ಹೋಯ್ತಿದ್ದು, ಮೋಸ್ಟ್ಲಿ 6ನೇ ಸರ್ಗಕ್ಕೆ ಹೋಯ್ತು. 5:49. ಶ್ರೀರಾಮ ಅಲ್ಲೇ ಬಂತು ಹಿಂದೆ. ಅದೇ ಕಾಂತೆ ಕಾಂತೆ ತಿಚಾ ಸಕೃತ್. ಕಾಂತೆ ಕಾಂತೆ ತಿಚಾ ಸಕೃತ್ ಕಾಂತೆ ಕಾಂತೆ ತಿಚಾ ಸಕೃತ್ ಅಶ್ರೂಯಂತಾತ್ರ ದಗ್ಧಾಯಾಮ್ ಅಶ್ರೂಯಂತಾತ್ರ ದಗ್ಧಾಯಾಮ್ ಅಶ್ರೂಯಂತಾತ್ರ ದಗ್ಧಾಯಾಃ ಪ್ರಜಾನಾಂ ಕರುಣಾಂ ರವಾಃ ಪ್ರಜಾನಾಂ ಕರುಣಾರವಾಃ ಪ್ರಜಾನಾಂ ಕರುಣಾರವಾಃ. ಹಾ ಪುತ್ರ, ಹಾ ಮಾತಾ, ಹಾ ಮಾತಃ ಅದು ಸಂಬೋಧನೆಯಲ್ಲಿ ಮಾತಃ, ಮಾತೃ ಶಬ್ದ, ಸಂಬೋಧನೆಯಲ್ಲಿ ಮಾತಃ. ತಾತ ಅಪ್ಪ ಅಂತ ಕೆಲವರು, ಕಾಂತೆ ಹೆಂಡತಿ ಅಂತ ಕೆಲವರು, ಕಾಂತ ಗಂಡನೆ ಅಂತ ಕೆಲವರು, ಅಸಕೃತ್ ಮತ್ತೆ ಮತ್ತೆ ಕೆಲವರು ಮಗ ಅಂತ, ಕೆಲವರು ಅಮ್ಮ ಅಂತ, ಕೆಲವರು ಅಪ್ಪ ಅಂತ, ಕೆಲವರು ಹೆಂಡತಿ ಅಂತ, ಕೆಲವರು ಗಂಡ ಅಂತ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ತಮಗೆ ಹತ್ತಿರದಲ್ಲಿರುವಂತಹ ಬಂಧುಗಳನ್ನ ಕೂಗಿ ಕರೆದು ಅಶ್ರೂಯಂತಾತ್ರ ದಗ್ಧಾಯಾಮ್, ಹೀಗೆ ಆ ಬೆಂಕಿಯ ಜ್ವಾಲೆಗೆ ಸಿಕ್ಕಂತಹ ಮಂದಿ ತಮ್ಮ ರಕ್ಷಣೆಗಾಗಿ ತಮ್ಮ ಸುತ್ತಲಿನ ಮಂದಿಯನ್ನ ಕೂಗಿ ಕರೆಯುವಂತಹ ಸದ್ದೇ ಪ್ರಜಾನಾಂ ಕರುಣಾರವಾಹ, ಆ ಪ್ರಜೆಗಳ ಕರುಣಾಕ್ರಂದವಾದಂತಹ ಸದ್ದು ಆ ಲಂಕೆ ಸುಡುವಾಗ ಸುತ್ತಲೂ ಕೇಳಿಸ್ತಾ ಇತ್ತು. ಅಂದ್ರೆ ಎಷ್ಟೇ ಕೆಟ್ಟವರಾದ್ರೂ ಕೂಗುವಾಗ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಂತಾನೆ ಕೂಗ್ಬೇಕು. ಅವ್ರೇನು ಆವಾಗ ತಾವು ಮಾಡಿದಂತಹ ರಾವಣನನ್ನ ಕೂಗುದಿಲ್ಲ, ಏ ರಾವಣ ಎಲ್ಲೋಯ್ತು, ಎಲ್ಲೋದಿ ನಮ್ಮನ್ನ ರಕ್ಷಿಸು. ಯಾಕೆಂದ್ರೆ ಅವ್ರ ಜೀವ ಹೋಗುವಾಗ ರಕ್ಷಿಸ್ಲಿಕ್ಕೆ ಬರುದು ಅವರ ಹತ್ರದವರೇ ಹೊರತು ರಾವಣ ಅಲ್ಲ. ರಾವಣನಿಗೋಸ್ಕರ ಮಾಡಿದಂತಹ ಕಾರ್ಯ ರಾವಣನಿಂದ ಎಂದು ಪರಿಹೃತವಾಗಿ
ಅವರು ಸುಖವಾಗಿದ್ದದ್ದು ಅಂತಿಲ್ಲ. ಇದು ರಾವಣ ಒಬ್ಬ ನೆಪ ಅಷ್ಟೇ. ಕೇವಲ ರವಾಹ ಶಬ್ದ ಬಂತು ಹೊರತು ರಾವಣ ಬರಲಿಲ್ಲ. ರಾವಣನೇ ಅಳಿಸೋನಾದ್ರಿಂದಾಗಿ ಇವ್ರು ಅಳುವಾಗ ಎಲ್ಲಿ ಬರ್ತಾನೆ? ಎಲ್ಲರನ್ನು ಅಳಿಸಿ ಅಭ್ಯಾಸ ಅವನಿಗೆ. ಹಾಗಾಗಿ ಹಾ ಪುತ್ರ ಮಾತಃ ತಾತ ಕಾಂತ ಕಾಂತೆ ಇತಿ ಚ ಅಸಕೃತ್ ಅತ್ರ ಲಂಕಾ ದಗ್ಧಾಯಾಂ ಸತಿ ಪ್ರಜಾನಾಂ ಕರುಣಾಹ ರವಾಹ ಅಶ್ರೂಯಂತ. ಮತ್ತೆ ಮತ್ತೆ ಆ ದುಃಖಿತರಾದಂತಹ ಪ್ರಜೆಗಳ ಕೂಗು ಮುಗಿಲು ಮುಟ್ಟಿತು, ಆಕಾಶವನ್ನು ಸೇರಿತು. ಎಲ್ಲರಿಗೂ ಕಷ್ಟ ಆಗಿದೆ. ಯಾರೊಬ್ಬರಿಗೂ ತಮಗೆ ತಾವೇ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗತ್ತೆ ಅನ್ನುವಂತಹ ಸ್ಥಿತಿ ಬರಲಿಲ್ಲ. ಬಹಳ ಕಷ್ಟ ಆಯಿತು. ಆ ಪುತ್ರ ಅಂತ ಸಂಬೋಧನೆ, ಮಾತಃ ಅಂತ ಸಂಬೋಧನೆ, ತಾತ ಅಂತ ಸಂಬೋಧನೆ, ಇತಿ ಅವ್ಯಯ, ಕಾಂತೆ ಆಕಾರ ಅಂತ ಸ್ತ್ರೀಲಿಂಗ ಸಂಬೋಧನೆ, ಕಾಂತ ಸಂಬೋಧನೆ, ಇತಿ ಅವ್ಯಯ, ಚ ಅವ್ಯಯ, ಅಸಕೃತ್ ಮತ್ತೆ ಅವ್ಯಯ. ಅಸಕೃತ್, ಸಕೃತ್ ಅಂದ್ರೆ ಒಂದು ಸರ್ತಿ ಅಂತ ಅರ್ಥ. ಅಸಕೃತ್ ಅಂತಂದ್ರೆ ಒಂದು ಬಾರಿ ಅಲ್ಲ, ಹಲವು ಬಾರಿ ಅಂತ ಅರ್ಥ. ಅಶ್ರೂಯಂತ, ಶ್ರೂ ಶ್ರವಣೆ ಅನ್ನುವ ಧಾತುವಿನ ಲಂಗ್ ಪ್ರಥಮ ಬಹು. ಅಶ್ರೂಯಂತ, ಅಶ್ರೂಯತ, ಅಶ್ರೂಯೇತಾಂ, ಅಶ್ರೂಯಂತ. ಅಶ್ರೂಯಂತ ಅತ್ರ ಅವ್ಯಯ. ದಗ್ಧಾಯಾಂ ಸಪ್ತಮಿ ಏಕ, ಪ್ರಜಾನಾಂ ಷಷ್ಠಿ ಬಹು, ಕರುಣಾ ಸ್ತ್ರೀಲಿಂಗ ಪ್ರಥಮ ಏಕ, ಪ್ರಥಮ ಬಹು, ಯಾಕಂದ್ರೆ ಕರುಣಾಹ ರವಾಹ ಅಲ್ಲಿ ಅನ್ವಯ. ಕರುಣಾಹ ಕರುಣಾಪೂರ್ಣವಾದ, ರವಾಹ ಶಬ್ದಗಳು ಕೂಗುಗಳು, ಅಶ್ರೂಯಂತ ಕೇಳಿಸಿದವು ಅಂತ ಒಟ್ಟು ಆ ಶ್ಲೋಕದ ಭಾವ. ಮುಂದೆ ಇನ್ನೊಂದು ಶ್ಲೋಕ ಮುಗಿದ್ರೆ ಈ ಅಧ್ಯಾಯ ಮುಕ್ತಾಯ ಆಗತ್ತೆ. ಶ್ಲೋಕದ ಸಾಲನ್ನು ಒಂದ್ಸರ್ತಿ ಓದಿ ಬಿಡ್ತೇನೆ, ನಾಳೆ ಮತ್ತೆ ಹೇಳಿಸ್ತೇನೆ. ಕಪಿಕುಲ ಕಮಲ ಪ್ರೋಜೃಂಭಣೆ ದಿಗ್ಮಭಾನುರ್ ಜನಕ ದುಹಿತೃಚೇತ ಕೈರವ ಶ್ವೇತ ಭಾನುರ್ ನಿಶಿಚರ ರಚಯಸ್ ಸತ್ರಧ್ವಂಸನೆ ಚಿತ್ರಭಾನು ವ್ಯಜಯತ ಜಗದೇಕೋ ರಾಮನೇತ್ರಾಂತ ಭಾನು. ನಾಳೆ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ಭಾಗವತದ ಶ್ಲೋಕಕ ಅನುಷ್ಠಾನದಲ್ಲಿ ಸೇರೋಣ.